ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಲುಕ್ಔಟ್ ನೋಟಿಸ್, ಮಗದೊಂದು ಕಡೆ ಜಾಮೀನು ಅರ್ಜಿಯ ವಿಚಾರಣೆ. ಹಾಗಾಗಿ ಈ ಬೈರತಿ ಬಸವರಾಜ್ಗೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇಲ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಇಂದು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಈಗಾಗಲೇ ಕೆಆರ್ಪುರ ಶಾಸಕರು ಬೈರತಿ ಬಸವರಾಜ್ ಅವರು ತಲೆಮರೆಸಿಕೊಂಡಿದ್ದಾರೆ. ಸಿಐಡಿಯಿಂದ ಶಾಸಕರಿಗೆ ಹುಡುಕಾಟ ಮುಂದುವರೆದಿದೆ. ಮಧ್ಯಂತರ ಅರ್ಜಿ ನಿರಾಕರಿಸಿತ್ತು ಹೈಕೋರ್ಟ್ನ ಪೀಠ. ಕೊಲೆ ಆರೋಪಿಗಳ ಜೊತೆ ಶಾಸಕರಿಗೆ ಹೆಚ್ಚು ನಂಟಿರುವುದರಿಂದಾಗಿ ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಇರಬಹುದು, ನಂಟಿರಬಹುದು, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ಕ್ಷಣದಲ್ಲಿ ಬಂಧನದ ಸಾಧ್ಯತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಕಳೆದ ಸತಿ ಮಧ್ಯಂತರ ಅರ್ಜಿಯನ್ನು ಹೈಕೋರ್ಟ್ ಪೀಠ ನಿರಾಕರಿಸಿದ್ರಿಂದಾಗಿ ಇವತ್ತು ಬೇಲ್ ಭವಿಷ್ಯ ಏನಾಗಬಹುದು ಬೈರತಿ ಬಸವರಾಜ್ ಅವರಿಗೆ ಸಂಬಂಧಪಟ್ಟಂತೆ? ಎಸ್, ಖಂಡಿತ ದಿವ್ಯ. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಅವರೊಂದು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಅರ್ಜಿ ಅವನ್ನ ವಜಾ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಕೋಕಾ ಆಕ್ಟ್ ಅಡಿ ಒಂದು ಪೊಲೀಸ್ ಒಂದು ಪ್ರಕರಣ ದಾಖಲಿಸಿದ್ರು, ಅದನ್ನ ನ್ಯಾಯಾಲಯ ತೆರವು ಮಾಡಿತ್ತು. ಅಷ್ಟು ಮಾತ್ರವಲ್ಲದೆ ಕೆಲ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸೂಚನೆ ಕೊಟ್ಟಿತ್ತು. ಸೊ ಹೀಗಾಗಿ ಈಗಾಗಲೇ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ ನಲ್ಲೇ ಜಾಮೀನು ಅರ್ಜಿ ಒಂದು ವಜಾ ಆಗಿರುವ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಜಾಮೀನು ಸಿಗುತ್ತೆ ಅನ್ನೋ ನಂಬಿಕೆ ಬಹಳಷ್ಟು ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಶಾಸಕ ಬೈರತಿ ಬಸವರಾಜ್ ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಇಲ್ಲದೆ ಬೇರೆ ಕಡೆ ಈಗಾಗಲೇ ಅವರು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಹೈಕೋರ್ಟ್ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಸಿಐಡಿ ಪೊಲೀಸರು ಬೈರತಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಜಗ್ಗನಿಗೆ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು ಸಿಐಡಿ ಪೊಲೀಸರು. ಬಿಕ್ಲು ಶಿವ ಕೇಸ್ನ A1 ಆರೋಪಿ ಜಗ್ಗ ಕೂಡ ವಿದೇಶಕ್ಕೆ ಹಾರಿದ್ದ. ಸೊ ಬಿಕ್ಲು ಶಿವನ ಹತ್ಯೆ ನಂತರ ಬೆಂಗಳೂರಿನಿಂದ ಚೆನ್ನೈಗೆ ತೆರಳಿ ಅಲ್ಲಿಂದ ದುಬೈಗೆ ಹಾರಿರುವಂತದ್ದು. ಸೊ ಹೀಗಾಗಿ ಶಾಸಕ ಬೈರತಿ ಬಸವರಾಜ್ ಕೂಡ ಇದೇ ರೀತಿ ಮಾಡುವ ಕಾರಣಕ್ಕಾಗಿ ಒಂದು ವೇಳೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಅಂದ್ರೆ ಸಿಐಡಿ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲು ಕೂಡ ಚಿಂತನೆ ನಡೆಸಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದಾಗ ಇವರು ಕೂಡ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಆರೋಪಿಗಳನ್ನ ಕರೆತರೋದೇ ಒಂದು ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಆಗುತ್ತೆ. ಸೊ ಹೀಗಾಗಿ ಈಗ ಸಿಐಡಿ ಪೊಲೀಸರು ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲದಲ್ಲಿ ಇರುವಂತದ್ದು. ಸೊ ಬಹುತೇಕವಾಗಿ ಅರ್ಜಿ ವಜಾ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಸಿಐಡಿ ಪೊಲೀಸರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ತಯಾರಿಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಬಿಕ್ಲು ಶಿವ ಕೇಸ್ ನಲ್ಲಿ ಬೈರತಿ ಅವರ ಪಾತ್ರ ಏನಿದೆ ಅನ್ನೋದನ್ನ ಈಗಾಗಲೇ ತನಿಖೆಯ ಹಂತದಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ಸಿಐಡಿ ಪೊಲೀಸರು ಕಲೆ ಹಾಕಿರುವಂತದ್ದು. ಸೊ ಇದನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಸೊ ಹೈಕೋರ್ಟ್ ಕೂಡ ಅರ್ಜಿಯನ್ನ ವಜಾ ಮಾಡಿತ್ತು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಸಿಐಡಿ ಪೊಲೀಸರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ತನಿಖೆಗೆ ಬೈರತಿ ಬಸವರಾಜ್ ಅಗತ್ಯ ಅನ್ನೋದನ್ನ ಕೂಡ ಮನವಿಯನ್ನ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು ಸಿಐಡಿ ಪೊಲೀಸರ ಮನವಿ ಮೇರೆಗೆ ಅವರ ಜಾಮೀನು ಅರ್ಜಿ ವಜಾಗೊಳಿಸುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಇದಾದ ನಂತರ ಇವರಿಗೆ ಆಪ್ಷನ್ ಇರುವಂತದ್ದು ಸುಪ್ರೀಂ ಕೋರ್ಟ್. ಆದ್ರೆ ಅದಕ್ಕೆ ಬಹಳಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಒಂದ್ ಜಾಮೀನು ಅರ್ಜಿ ವಜಾ ಆದ್ರೆ ಬೈರತಿ ಬಸವರಾಜ್ ಅವರಾಗೆ ಬಂದು ಒಂದು ಶರಣಾಗ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಸಿಐಡಿ ಪೊಲೀಸರು ಒಂದು ಸಾಕ್ಷ್ಯಗಳ ಕಲೆ ಹಾಕಿದ್ದಾರೆ. ಕೊಲೆ ಆರೋಪಿಗಳ ಜೊತೆ ಶಾಸಕರಿಗೆ ಯಾವ ರೀತಿ ನಂಟಿತ್ತು ಅನ್ನೋದನ್ನ ಕೂಡ ಪತ್ತೆ ಹಚ್ಚಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಆರೋಪಿಗಳ ಜೊತೆ ಇವರು ಕುಂಭಮೇಳಕ್ಕೆ ಹೋಗಿರೋದಕ್ಕೆ ಕೂಡ ಪೊಲೀಸರ ಬಳಿ ಸಾಕ್ಷ್ಯಗಳಿರುವಂತದ್ದು. ದಿವ್ಯಾ, ಹಿಯರಿಂಗ್ ಎಷ್ಟೊತ್ತಿಗೆ ಭವ್ಯ? ಸದ್ಯ ಈಗ 12 ಗಂಟೆಗೆ ಇದೆ ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಇವ್ರದ್ದು ಒಂದೇ ಕೇಸ್ ಅಲ್ಲ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂದ್ರೆ ಬಹುತೇಕ ರಾಜಕೀಯ ವ್ಯಕ್ತಿಗಳ ವಿಚಾರಗಳು ಕೂಡ ಬರುತ್ತೆ. ಸೊ ಹೀಗಾಗಿ 3 ಗಂಟೆ ಒಳಗೆ ಯಾವುದೇ ಸಂದರ್ಭದಲ್ಲಿ ಕೂಡ ವಿಚಾರಣೆಯನ್ನ ನ್ಯಾಯಾಧೀಶರು ಕೈಗೆತ್ತಿಕೊಳ್ಳಬಹುದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.